ಡಿಕೆ ಸರ್ಕಾರದಲ್ಲಿ ಮಂತ್ರಿಗಿರಿಗಾಗಿ ಕಸರತ್ತು ಇನ್ನೂ ನಿಂತಿಲ್ಲ. ಸಿಎಂ ಭೇಟಿಗಾಗಿ ವಿಧಾನಸೌಧಕ್ಕೆ ಬಂದ ಕೆಲ ಶಾಸಕರು, ಎಸ್ಟಿ ಸಮುದಾಯದ ಶಾಸಕರಿಂದ ಸಿಎಂ ಭೇಟಿ. ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಕಾಂಗ್ರೆಸ್ಸಿನಲ್ಲಿ ಕಡಿಮೆ ಇಲ್ಲ. ಎಸ್ಟಿ ಸಮುದಾಯದ ಎಂಎಲ್ಎಗಳಿಂದ ಸಿಎಂ ಭೇಟಿ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಂಎಲ್ಎಗಳ ಆಗಮನ. ಸಿಎಂ ಭೇಟಿಗೂ ಮುನ್ನ ಸಚಿವ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಭೇಟಿ, ಸಚಿವ ಸ್ಥಾನದ ಚರ್ಚೆಗಳಾಗ್ತವೆ. ಎಸ್ಟಿ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಆಗ್ರಹಗಳು ಕೇಳಿಬಂದಿದೆ. ಈ ಸಚಿವ ಸಂಪುಟ ರಚನೆ ಮಾಡೋದಿದೆಯಲ್ಲ, ಒಂದು ಸಿಎಂ ಎದುರಿಸಬಹುದಾದ ಮ್ಯಾಕ್ಸಿಮಮ್ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ. 30ಕ್ಕೂ ಹೆಚ್ಚಿನ ಬೇರೆ ಬೇರೆ ಸಮುದಾಯಗಳು, 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ಬೇರೆ ಬೇರೆ ಸಮುದಾಯಗಳು, ರಾಜ್ಯದ ಪ್ರಬಲ ಸಮುದಾಯಗಳು, ನಿರ್ಣಾಯಕ ಸಮುದಾಯಗಳು, ತಮ್ಮ ಸಮುದಾಯಕ್ಕೆ ಪ್ರತಿನಿಧಿಸುವ ಒಬ್ಬ ನಾಯಕನನ್ನ ನೇಮಕ ಮಾಡಿ ಅಂತ ಹೇಳಿ ಒತ್ತಡಗಳು ಬರ್ತವೆ ಸಿಎಂ ಬುಡಕ್ಕೆ. ಒತ್ತಡಗಳ ಹಾಕುವರನ್ನು ನಿಷ್ಠೂರ ಮಾಡುವಂತಿಲ್ಲ ಸಿಎಂ. ನಿರ್ಣಾಯಕ ಸಮುದಾಯ ಒತ್ತಡ ಹಾಕುವವರನ್ನ ಅಸಮಾಧಾನ ಪಡಿಸುವಂತಿಲ್ಲ. ಇರೋದು 33 ಖಾತೆ, ಅದರಲ್ಲಿ ಈಗಾಗಲೇ 13-14 ಖಾತೆ ಹಂಚಿಕೆಯಾಗಿದೆ. ಇನ್ನು ಉಳಿದಿರೋದು 20. ಈ 20ಅನ್ನ ಒತ್ತಡ ಹಾಕುವವರಿಗೆ ಕೊಡಲಾಗುತ್ತೋ, ಡಿಕೆ ಅವರ ಪರಮಾಪ್ತ ವಲಯಕ್ಕೆ ಕೊಡಲಾಗುತ್ತೋ, ಸಿದ್ದರಾಮಯ್ಯನವರು ರೆಫರ್ ಮಾಡಿದವರಿಗೆ ಕೊಡಲಾಗುತ್ತೋ, ಹೈಕಮಾಂಡ್ ಸೂಚನೆ ಮಾಡಿದವರಿಗೆ ಕೊಡಲಾಗುತ್ತೋ, ಸಿಎಂ ಅನ್ನುವ ಸ್ಥಾನಕ್ಕೊಂದು ಪರಮಾಧಿಕಾರ ಅಂತ ಇರುತ್ತೆ. ತನ್ನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ಡೆಲ್ಲಿ ಬಯ್ಯಗಳಲ್ಲ. ಬದಲಾಗಿ ಸಿಎಂ ಸ್ಥಾನದಲ್ಲಿ ಯಾರು ಕೂತಿರ್ತಾರೋ ಅವನಿಗೆ ಪರಮಾಧಿಕಾರ ಇರ್ತವೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಮಟ್ಟಕ್ಕಿದು ಹೆಂಗಿದೆ ಅಂತ ಕೇಳಿದ್ರೆ ಕಬ್ಬಿಣದ ಕಡಲೆ, ಅಗೆಯೋದಕ್ಕೂ ಅಲ್ಲ, ಉಗಿಯೋದಕ್ಕೂ ಅಲ್ಲ. ಸೊ ಈ ಎಲ್ಲ ಸವಾಲುಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಡಿ ಕೆ ನಿಭಾಯಿಸ್ತಾರ, ಕಾದು ನೋಡೋಣ. ಇವತ್ತು ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಎಸ್ಟಿ ಸಮುದಾಯದ ಅನೇಕ ಎಂಎಲ್ಎಗಳು ಡಿ ಕೆ ಅವರನ್ನು ಭೇಟಿಯಾಗೋ ಸಾಧ್ಯತೆಗಳಿದೆ.